ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಭಾರತ ಸೈನ್ಯ ವಾಯು ಮತ್ತು ನೌಕಾಪಡೆಗಳಲ್ಲಿ ಪಾಕಿಸ್ತಾನಕ್ಕಿಂತ ಬಲಿಷ್ಠವಾಗಿದೆ. ಗೊತ್ತೇ ಇದೆ. ರಕ್ಷಣಾ ಬಜೆಟ್ ಮತ್ತು ತಂತ್ರಜ್ಞಾನದಲ್ಲಿ ಕೂಡ ಭಾರತ ಮುಂದೆ. ಯುದ್ಧ ನಡೆದರೆ ಪಾಕಿಸ್ತಾನ ನಮ್ಮ ಮುಂದೆ ಎಷ್ಟು ದಿನ ನಿಲ್ಲಬಹುದು? ಎಷ್ಟು ದಿನ ನೋಡಿ ಒಂದು ರಿಪೋರ್ಟ್. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧ ನಡೆದರೆ ನಮ್ಮನ್ನ ಎದುರಿಸೋ ಶಕ್ತಿ ಉಗ್ರ ರಾಷ್ಟ್ರಕ್ಕಿದೆಯಾ? ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು 26 ಜನ ಅಮಾಯಕರನ್ನ ಬಲಿ ಪಡೆದ ಬೆನ್ನಲ್ಲೇ ಭಾರತ ಹಾಗೂ ಪಾಕಿಸ್ತಾನದ ಸಂಬಂಧ ಮತ್ತಷ್ಟು ಹಳಸಿದೆ. ಉಗ್ರವಾದಕ್ಕೆ ಪ್ರೋತ್ಸಾಹ ನೀಡುತ್ತಾ ಭಾರತದ ವಿರುದ್ಧ ಕತ್ತಿ ಮಸೆಯುತ್ತಿರುವ ಪಾಕಿಸ್ತಾನಕ್ಕೆ ಭಾರತ ತಿರುಗೇಟು ನೀಡಿದೆ. ಇದರ ಮಧ್ಯೆ ಎರಡು ದೇಶಗಳ ಭದ್ರತಾ ಸಾಮರ್ಥ್ಯಗಳ ಅವಲೋಕನ ಮಾಡಬೇಕಿರುವ ಅಗತ್ಯವಿದೆ. ಯಾರ ಸಾಮರ್ಥ್ಯ ಎಷ್ಟಿದೆ? ಮಿಲಿಟರಿ ವಿಚಾರದಲ್ಲಿ ಪಾಕಿಸ್ತಾನಕ್ಕಿಂತ ಭಾರತ ಎಷ್ಟೋ ಪಾಲು ಮುಂದಿದೆ. ಜಾಗತಿಕ ಪವರ್ ಇಂಡೆಕ್ಸ್ನಲ್ಲಿ 145 ದೇಶಗಳ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನದಲ್ಲಿದ್ದರೆ ಪಾಕಿಸ್ತಾನ 12ನೇ ಸ್ಥಾನದಲ್ಲಿದೆ. ಈಗಾಗಲೇ ಭಾರತ ಹಾಗೂ ಪಾಕಿಸ್ತಾನದ ವಿರುದ್ಧ 4 ಯುದ್ಧಗಳು ನಡೆದಿದ್ದು 4ರಲ್ಲೂ ಭಾರತ ಗೆಲುವನ್ನು ಸಾಧಿಸಿದೆ. ನಮ್ಮಲ್ಲಿ 21 ಲಕ್ಷ ಸಕ್ರಿಯ ಯೋಧರಿದ್ದರೆ ಪಾಕ್ ಬಳಿ 6.5 ಲಕ್ಷ ಸಕ್ರಿಯ ಯೋಧರಿದ್ದಾರೆ. ನಮ್ಮಲ್ಲಿ 11.5 ಲಕ್ಷ ಮೀಸಲು ಪಡೆಯಿದ್ರೆ ಪಾಕ್ ಬಳಿ 5 ಲಕ್ಷದಷ್ಟಿದೆ. ನಮ್ಮಲ್ಲಿ 4,426 ಟ್ಯಾಂಕರ್ ಇದ್ದರೆ ಪಾಕ್ ಬಳಿ 2,735 ಟ್ಯಾಂಕರ್ಗಳಿವೆ. ನಮ್ಮಲ್ಲಿ 2,216 ವಿಮಾನಗಳಿದ್ದರೆ ಪಾಕಿಸ್ತಾನದ ಬಳಿ 1,143 ವಿಮಾನಗಳಿವೆ. ಭಾರತದ ಬಳಿ 323 ಫೈಟರ್ ಜೆಟ್ಗಳಿವೆ. ಪಾಕ್ ಬಳಿ ಇರೋದು ಕೇವಲ 186. ನಮ್ಮಲ್ಲಿ 220 ದಾಳಿ ಹೆಲಿಕಾಪ್ಟರ್ ಇದ್ದರೆ ಪಾಕ್ ಬಳಿ 90 ಇವೆ. ನಮ್ಮಲ್ಲಿ 15 ಸಬ್ಮೆರಿನ್ ಇದ್ದರೆ ಅವರ ಬಳಿ ಕೇವಲ 5. ನಮ್ಮಲ್ಲಿ 2 ವಿಮಾನ ವಾಹಕ ನೌಕೆಗಳಿದ್ರೆ ಪಾಕ್ ಬಳಿ 1 ಇಲ್ಲ, 0. ಎರಡೂ ದೇಶಗಳು ಪ್ರಬಲ ಸೈನ್ಯಗಳನ್ನು ಹೊಂದಿದ್ದರು. ಭಾರತದ ಸೈನ್ಯವು ದೊಡ್ಡದಾಗಿದೆ, ಹೆಚ್ಚು ಮುಂದುವರೆದಿದೆ. 3 ಪಡೆಗಳಾದ ಸೈನ್ಯ, ನೌಕಾಪಡೆ ಮತ್ತು ವಾಯುಪಡೆಗಳಲ್ಲಿ ಮೇಲುಗೈ ಸಾಧಿಸಿದೆ. ಭಾರತದ ಬಳಿ ಅರ್ಜುನ್, T-90 ಭೀಮ್ ಟ್ಯಾಂಕ್ಗಳು, ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಗಳು, ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಗಳು, ಹೋವಿಟ್ಜರ್ಗಳು ಮತ್ತು ಇತರ ಆಧುನಿಕ ಫಿರಂಗಿಗಳು ಇದ್ದು ಸೇನೆಯ ಸಾಮರ್ಥ್ಯವನ್ನು ಹೆಚ್ಚಿಸಿವೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಭಾರತ ಸೈನ್ಯ ವಾಯು ಮತ್ತು ನೌಕಾಪಡೆಗಳಲ್ಲಿ ಪಾಕಿಸ್ತಾನಕ್ಕಿಂತ ಬಲಿಷ್ಠವಾಗಿದೆ. ಗೊತ್ತೇ ಇದೆ. ರಕ್ಷಣಾ ಬಜೆಟ್ ಮತ್ತು ತಂತ್ರಜ್ಞಾನದಲ್ಲಿ ಕೂಡ ಭಾರತ ಮುಂದೆ. ಯುದ್ಧ ನಡೆದರೆ ಪಾಕಿಸ್ತಾನ ನಮ್ಮ ಮುಂದೆ ಎಷ್ಟು ದಿನ ನಿಲ್ಲಬಹುದು? ಎಷ್ಟು ದಿನ ನೋಡಿ ಒಂದು ರಿಪೋರ್ಟ್. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧ ನಡೆದರೆ ನಮ್ಮನ್ನ ಎದುರಿಸೋ ಶಕ್ತಿ ಉಗ್ರ ರಾಷ್ಟ್ರಕ್ಕಿದೆಯಾ? ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು 26 ಜನ ಅಮಾಯಕರನ್ನ ಬಲಿ ಪಡೆದ ಬೆನ್ನಲ್ಲೇ ಭಾರತ ಹಾಗೂ ಪಾಕಿಸ್ತಾನದ ಸಂಬಂಧ ಮತ್ತಷ್ಟು ಹಳಸಿದೆ. ಉಗ್ರವಾದಕ್ಕೆ ಪ್ರೋತ್ಸಾಹ ನೀಡುತ್ತಾ ಭಾರತದ ವಿರುದ್ಧ ಕತ್ತಿ ಮಸೆಯುತ್ತಿರುವ ಪಾಕಿಸ್ತಾನಕ್ಕೆ ಭಾರತ ತಿರುಗೇಟು ನೀಡಿದೆ. ಇದರ ಮಧ್ಯೆ ಎರಡು ದೇಶಗಳ ಭದ್ರತಾ ಸಾಮರ್ಥ್ಯಗಳ ಅವಲೋಕನ ಮಾಡಬೇಕಿರುವ ಅಗತ್ಯವಿದೆ. ಯಾರ ಸಾಮರ್ಥ್ಯ ಎಷ್ಟಿದೆ? ಮಿಲಿಟರಿ ವಿಚಾರದಲ್ಲಿ ಪಾಕಿಸ್ತಾನಕ್ಕಿಂತ ಭಾರತ ಎಷ್ಟೋ ಪಾಲು ಮುಂದಿದೆ. ಜಾಗತಿಕ ಪವರ್ ಇಂಡೆಕ್ಸ್ನಲ್ಲಿ 145 ದೇಶಗಳ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನದಲ್ಲಿದ್ದರೆ ಪಾಕಿಸ್ತಾನ 12ನೇ ಸ್ಥಾನದಲ್ಲಿದೆ. ಈಗಾಗಲೇ ಭಾರತ ಹಾಗೂ ಪಾಕಿಸ್ತಾನದ ವಿರುದ್ಧ 4 ಯುದ್ಧಗಳು ನಡೆದಿದ್ದು 4ರಲ್ಲೂ ಭಾರತ ಗೆಲುವನ್ನು ಸಾಧಿಸಿದೆ. ನಮ್ಮಲ್ಲಿ 21 ಲಕ್ಷ ಸಕ್ರಿಯ ಯೋಧರಿದ್ದರೆ ಪಾಕ್ ಬಳಿ 6.5 ಲಕ್ಷ ಸಕ್ರಿಯ ಯೋಧರಿದ್ದಾರೆ. ನಮ್ಮಲ್ಲಿ 11.5 ಲಕ್ಷ ಮೀಸಲು ಪಡೆಯಿದ್ರೆ ಪಾಕ್ ಬಳಿ 5 ಲಕ್ಷದಷ್ಟಿದೆ. ನಮ್ಮಲ್ಲಿ 4,426 ಟ್ಯಾಂಕರ್ ಇದ್ದರೆ ಪಾಕ್ ಬಳಿ 2,735 ಟ್ಯಾಂಕರ್ಗಳಿವೆ. ನಮ್ಮಲ್ಲಿ 2,216 ವಿಮಾನಗಳಿದ್ದರೆ ಪಾಕಿಸ್ತಾನದ ಬಳಿ 1,143 ವಿಮಾನಗಳಿವೆ. ಭಾರತದ ಬಳಿ 323 ಫೈಟರ್ ಜೆಟ್ಗಳಿವೆ. ಪಾಕ್ ಬಳಿ ಇರೋದು ಕೇವಲ 186. ನಮ್ಮಲ್ಲಿ 220 ದಾಳಿ ಹೆಲಿಕಾಪ್ಟರ್ ಇದ್ದರೆ ಪಾಕ್ ಬಳಿ 90 ಇವೆ. ನಮ್ಮಲ್ಲಿ 15 ಸಬ್ಮೆರಿನ್ ಇದ್ದರೆ ಅವರ ಬಳಿ ಕೇವಲ 5.
ನಮ್ಮಲ್ಲಿ 2 ವಿಮಾನ ವಾಹಕ ನೌಕೆಗಳಿದ್ರೆ ಪಾಕ್ ಬಳಿ 1 ಇಲ್ಲ 0. ಎರಡೂ ದೇಶಗಳು ಪ್ರಬಲ ಸೈನ್ಯಗಳನ್ನು ಹೊಂದಿದ್ದರೂ ಭಾರತದ ಸೈನ್ಯವು ದೊಡ್ಡದಾಗಿದೆ, ಹೆಚ್ಚು ಮುಂದುವರೆದಿದೆ. 3 ಪಡೆಗಳಾದ ಸೈನ್ಯ, ನೌಕಾಪಡೆ ಮತ್ತು ವಾಯುಪಡೆಗಳಲ್ಲಿ ಮೇಲುಗೈ ಸಾಧಿಸಿದೆ. ಭಾರತದ ಬಳಿ ಅರ್ಜುನ್, T-90 ಭೀಮ್ ಟ್ಯಾಂಕ್ಗಳು, ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಗಳು, ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಗಳು, ಹೋವಿಟ್ಜರ್ಗಳು ಮತ್ತು ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಭಾರತ ಸೈನ್ಯ ವಾಯು ಮತ್ತು ನೌಕಾಪಡೆಗಳಲ್ಲಿ ಪಾಕಿಸ್ತಾನಕ್ಕಿಂತ ಬಲಿಷ್ಠವಾಗಿದೆ, ಗೊತ್ತೇ ಇದೆ. ರಕ್ಷಣಾ ಬಜೆಟ್ ಮತ್ತು ತಂತ್ರಜ್ಞಾನದಲ್ಲಿ ಕೂಡ ಭಾರತ ಮುಂದೆ. ಯುದ್ಧ ನಡೆದರೆ ಪಾಕಿಸ್ತಾನ ನಮ್ಮ ಮುಂದೆ ಎಷ್ಟು ದಿನ ನಿಲ್ಬೋದು? ಎಷ್ಟು ದಿನ? ನೋಡಿ ಒಂದು ರಿಪೋರ್ಟ್. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧ ನಡೆದರೆ ನಮ್ಮನ್ನ ಎದುರಿಸೋ ಶಕ್ತಿ ಉಗ್ರ ರಾಷ್ಟ್ರಕ್ಕಿದೆಯಾ? ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು 26 ಜನ ಅಮಾಯಕರನ್ನ ಬಲಿ ಪಡೆದ ಬೆನ್ನಲ್ಲೇ ಭಾರತ ಹಾಗೂ ಪಾಕಿಸ್ತಾನದ ಸಂಬಂಧ ಮತ್ತಷ್ಟು ಹಳಸಿದೆ. ಉಗ್ರವಾದಕ್ಕೆ ಪ್ರೋತ್ಸಾಹ ನೀಡುತ್ತಾ ಭಾರತದ ವಿರುದ್ಧ ಕತ್ತಿ ಮಸೆಯುತ್ತಿರುವ ಪಾಕಿಸ್ತಾನಕ್ಕೆ ಭಾರತ ತಿರುಗೇಟು ನೀಡಿದೆ. ಇದರ ಮಧ್ಯೆ 2 ದೇಶಗಳ ಭದ್ರತಾ ಸಾಮರ್ಥ್ಯಗಳ ಅವಲೋಕನ ಮಾಡಬೇಕಿರುವ ಅಗತ್ಯವಿದೆ. ಯಾರ ಸಾಮರ್ಥ್ಯ ಎಷ್ಟಿದೆ? ಮಿಲಿಟರಿ ವಿಚಾರದಲ್ಲಿ ಪಾಕಿಸ್ತಾನಕ್ಕಿಂತ ಭಾರತ ಎಷ್ಟೋ ಪಾಲು ಮುಂದಿದೆ. ಜಾಗತಿಕ ಪವರ್ ಇಂಡೆಕ್ಸ್ನಲ್ಲಿ 145 ದೇಶಗಳ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನದಲ್ಲಿದ್ದರೆ ಪಾಕಿಸ್ತಾನ 12ನೇ ಸ್ಥಾನದಲ್ಲಿದೆ. ಈಗಾಗಲೇ ಭಾರತ ಹಾಗೂ ಪಾಕಿಸ್ತಾನದ ವಿರುದ್ಧ 4 ಯುದ್ಧಗಳು ನಡೆದಿದ್ದು 4ರಲ್ಲೂ ಭಾರತ ಗೆಲುವನ್ನು ಸಾಧಿಸಿದೆ. ನಮ್ಮಲ್ಲಿ 21 ಲಕ್ಷ ಸಕ್ರಿಯ ಯೋಧರಿದ್ದರೆ ಪಾಕ್ ಬಳಿ 6.5 ಲಕ್ಷ ಸಕ್ರಿಯ ಯೋಧರಿದ್ದಾರೆ. ನಮ್ಮಲ್ಲಿ 11.5 ಲಕ್ಷ ಮೀಸಲು ಪಡೆಯಿದ್ರೆ ಪಾಕ್ ಬಳಿ 5 ಲಕ್ಷದಷ್ಟಿದೆ. ನಮ್ಮಲ್ಲಿ 4426 ಟ್ಯಾಂಕರ್ ಇದ್ದರೆ ಪಾಕ್ ಬಳಿ 2735 ಟ್ಯಾಂಕರ್ಗಳಿವೆ. ನಮ್ಮಲ್ಲಿ 2216 ವಿಮಾನಗಳಿದ್ದರೆ ಪಾಕಿಸ್ತಾನದ ಬಳಿ 1143 ವಿಮಾನಗಳಿವೆ. ಭಾರತದ ಬಳಿ 323 ಫೈಟರ್ ಜೆಟ್ಗಳಿವೆ. ಪಾಕ್ ಬಳಿ ಇರೋದು ಕೇವಲ 186. ನಮ್ಮಲ್ಲಿ 220 ದಾಳಿ ಹೆಲಿಕಾಪ್ಟರ್ ಇದ್ದರೆ ಪಾಕ್ ಬಳಿ 90 ಇವೆ. ನಮ್ಮಲ್ಲಿ 15 ಸಬ್ಮೆರಿನ್ ಇದ್ದರೆ ಅವರ ಬಳಿ ಕೇವಲ 5. ನಮ್ಮಲ್ಲಿ 2 ವಿಮಾನ ವಾಹಕ ನೌಕೆಗಳಿದ್ರೆ ಪಾಕ್ ಬಳಿ 1 ಇಲ್ಲ 0. ಎರಡೂ ದೇಶಗಳು ಪ್ರಬಲ ಸೈನ್ಯಗಳನ್ನು ಹೊಂದಿದ್ದರೂ ಭಾರತದ ಸೈನ್ಯವು ದೊಡ್ಡದಾಗಿದೆ, ಹೆಚ್ಚು ಮುಂದುವರೆದಿದೆ. 3 ಪಡೆಗಳಾದ ಸೈನ್ಯ, ನೌಕಾಪಡೆ ಮತ್ತು ವಾಯುಪಡೆಗಳಲ್ಲಿ ಮೇಲುಗೈ ಸಾಧಿಸಿದೆ. ಭಾರತದ ಬಳಿ ಅರ್ಜುನ್, T-90 ಭೀಮ್ ಟ್ಯಾಂಕ್ಗಳು, ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಗಳು, ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಗಳು, ಹೋವಿಟ್ಜರ್ಗಳು ಮತ್ತು ಇತರ ಆಧುನಿಕ ಫಿರಂಗಿಗಳು ಇದ್ದು ಸೇನೆಯ ಸಾಮರ್ಥ್ಯವನ್ನು ಹೆಚ್ಚಿಸಿವೆ. ಆದರೆ ಪಾಕ್ ಬಳಿ ಇಷ್ಟೊಂದು ಶಕ್ತಿ ಇಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್. ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಭಾರತ ಸೈನ್ಯ ವಾಯು ಮತ್ತು ನೌಕಾಪಡೆಗಳಲ್ಲಿ ಪಾಕಿಸ್ತಾನಕ್ಕಿಂತ ಬಲಿಷ್ಠವಾಗಿದೆ, ಗೊತ್ತೇ ಇದೆ. ರಕ್ಷಣಾ ಬಜೆಟ್ ಮತ್ತು ತಂತ್ರಜ್ಞಾನದಲ್ಲಿ ಕೂಡ ಭಾರತ ಮುಂದೆ. ಯುದ್ಧ ನಡೆದರೆ ಪಾಕಿಸ್ತಾನ ನಮ್ಮ ಮುಂದೆ ಎಷ್ಟು ದಿನ ನಿಲ್ಬೋದು? ಎಷ್ಟು ದಿನ? ನೋಡಿ ಒಂದು ರಿಪೋರ್ಟ್. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧ ನಡೆದರೆ ನಮ್ಮನ್ನ ಎದುರಿಸೋ ಶಕ್ತಿ ಉಗ್ರ ರಾಷ್ಟ್ರಕ್ಕಿದೆಯಾ? ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು 26 ಜನ ಅಮಾಯಕರನ್ನ ಬಲಿ ಪಡೆದ ಬೆನ್ನಲ್ಲೇ ಭಾರತ ಹಾಗೂ ಪಾಕಿಸ್ತಾನದ ಸಂಬಂಧ ಮತ್ತಷ್ಟು ಹಳಸಿದೆ. ಉಗ್ರವಾದಕ್ಕೆ ಪ್ರೋತ್ಸಾಹ ನೀಡುತ್ತಾ ಭಾರತದ ವಿರುದ್ಧ ಕತ್ತಿ ಮಸೆಯುತ್ತಿರುವ ಪಾಕಿಸ್ತಾನಕ್ಕೆ ಭಾರತ ತಿರುಗೇಟು ನೀಡಿದೆ. ಇದರ ಮಧ್ಯೆ 2 ದೇಶಗಳ ಭದ್ರತಾ ಸಾಮರ್ಥ್ಯಗಳ ಅವಲೋಕನ ಮಾಡಬೇಕಿರುವ ಅಗತ್ಯವಿದೆ. ಯಾರ ಸಾಮರ್ಥ್ಯ ಎಷ್ಟಿದೆ? ಮಿಲಿಟರಿ ವಿಚಾರದಲ್ಲಿ ಪಾಕಿಸ್ತಾನಕ್ಕಿಂತ ಭಾರತ ಎಷ್ಟೋ ಪಾಲು ಮುಂದಿದೆ. ಜಾಗತಿಕ ಪವರ್ ಇಂಡೆಕ್ಸ್ನಲ್ಲಿ 145 ದೇಶಗಳ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನದಲ್ಲಿದ್ದರೆ ಪಾಕಿಸ್ತಾನ 12ನೇ ಸ್ಥಾನದಲ್ಲಿದೆ. ಈಗಾಗಲೇ ಭಾರತ ಹಾಗೂ ಪಾಕಿಸ್ತಾನದ ವಿರುದ್ಧ 4 ಯುದ್ಧಗಳು ನಡೆದಿದ್ದು 4ರಲ್ಲೂ ಭಾರತ ಗೆಲುವನ್ನು ಸಾಧಿಸಿದೆ. ನಮ್ಮಲ್ಲಿ 21 ಲಕ್ಷ ಸಕ್ರಿಯ ಯೋಧರಿದ್ದರೆ ಪಾಕ್ ಬಳಿ 6.5 ಲಕ್ಷ ಸಕ್ರಿಯ ಯೋಧರಿದ್ದಾರೆ.
ನಮ್ಮಲ್ಲಿ 11.5 ಲಕ್ಷ ಮೀಸಲು ಪಡೆಯಿದ್ರೆ ಪಾಕ್ ಬಳಿ 5 ಲಕ್ಷದಷ್ಟಿದೆ. ನಮ್ಮಲ್ಲಿ 4,426 ಟ್ಯಾಂಕರ್ ಇದ್ದರೆ ಪಾಕ್ ಬಳಿ 2,735 ಟ್ಯಾಂಕರ್ಗಳಿವೆ. ನಮ್ಮಲ್ಲಿ 2,216 ವಿಮಾನಗಳಿದ್ದರೆ ಪಾಕಿಸ್ತಾನದ ಬಳಿ 1,143 ವಿಮಾನಗಳಿವೆ. ಭಾರತದ ಬಳಿ 323 ಫೈಟರ್ ಜೆಟ್ಗಳಿವೆ. ಪಾಕ್ ಬಳಿ ಇರೋದು ಕೇವಲ 186. ನಮ್ಮಲ್ಲಿ 220 ದಾಳಿ ಹೆಲಿಕಾಪ್ಟರ್ ಇದ್ದರೆ ಪಾಕ್ ಬಳಿ 90 ಇವೆ. ನಮ್ಮಲ್ಲಿ 15 ಸಬ್ಮೆರಿನ್ ಇದ್ದರೆ ಅವರ ಬಳಿ ಕೇವಲ 5. ನಮ್ಮಲ್ಲಿ 2 ವಿಮಾನ ವಾಹಕ ನೌಕೆಗಳಿದ್ರೆ ಪಾಕ್ ಬಳಿ 1 ಇಲ್ಲ, 0. ಎರಡೂ ದೇಶಗಳು ಪ್ರಬಲ ಸೈನ್ಯಗಳನ್ನು ಹೊಂದಿದ್ದರು. ಭಾರತದ ಸೈನ್ಯವು ದೊಡ್ಡದಾಗಿದೆ, ಹೆಚ್ಚು ಮುಂದುವರೆದಿದೆ. 3 ಪಡೆಗಳಾದ ಸೈನ್ಯ, ನೌಕಾಪಡೆ ಮತ್ತು ವಾಯುಪಡೆಗಳಲ್ಲಿ ಮೇಲುಗೈ ಸಾಧಿಸಿದೆ. ಭಾರತದ ಬಳಿ ಅರ್ಜುನ್, T-90 ಭೀಮ್ ಟ್ಯಾಂಕ್ಗಳು, ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಗಳು, ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಗಳು, ಹೋವಿಟ್ಜರ್ಗಳು ಮತ್ತು ಇತರ ಆಧುನಿಕ ಫಿರಂಗಿಗಳು